ಇವತ್ತಿಗೆ ನಂಬಿಕೆಗೆ ಬೆಲೆನೇ ಇಲ್ಲ. ಯಾವ ಒಂದು ರಿಲೇಷನ್‌ಶಿಪ್ಪಲ್ಲೂ ಕೂಡ ನಿಯತ್ತಾಗಿಲ್ಲ ಇವತ್ತು. ಹಾಗೆ ನಡೀತಾ ಇರೋದು. ಜೊತೆಗೆ ಇರ್ತಾರೆ, ಇನ್ಯಾರ್ದೋ ಒಟ್ಟಿಗೆ ಕನೆಕ್ಟ್ ಆಗಿರ್ತಾರೆ. ಜೊತೆಗಿರೋ ಲವ್ವರ್ಸ್‌ಗಳಿಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಸೊ ಈ ಥರದ್ದೆಲ್ಲ ಚೀಟಿಂಗ್ ನಡೀತಾ ಇರುತ್ತೆ. ಸೊ ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಇವರೇ ಅವ್ರ ಮೇಲೆ ಬಿದ್ದು ಬಿದ್ದು ಮಾತಾಡ್ಸೋದೆಲ್ಲ ಮಾಡ್ತಿರ್ತಾರೆ. ಅವ್ರು ಕೇರೇ ಮಾಡ್ತಿರಲ್ಲ. ಸೊ ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಒಂದು 6 ತಿಂಗಳು, 1 ವರ್ಷ ಕಳೆದ್ಮೇಲೆ ನಮ್ಮನ್ನು ಬಳಸ್ಕೊಂಡ್ರು, ಮೋಸ ಮಾಡಿದ್ರು ಅಂತೇಳಿ. ಬಟ್ ಜೊತೆಗಿದ್ದಾಗಲೇ ಹೇಗೆ ತಿಳ್ಕೊಳ್ಳೋದು ನಮ್ಗೆ ಮೋಸ ಆಗ್ತಿದೆಯೋ ಇಲ್ಲೋ ಅಂತೇಳಿ. ಸೊ ಇಲ್ಲಿ 4 ಟಿಪ್ಸನ್ನು ಶೇರ್ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಇರುವಂಥದ್ದು. ಸೊ ನಿಮ್ಗೆ ಮೋಸ ಆಗ್ತಿದೆ ಅನ್ನೋದು ಕನ್ಫರ್ಮ್ ಆಗೋದೇ ಈ ಒಂದು ಟಿಪ್ಸ್ ಮೇಲೆ. ಓಕೆ, ಫಸ್ಟ್ ಒನ್ ನೋಡೋಣ. ಏನಂತ ಹೇಳಿದ್ರೆ, ಸಮಯ ಮೊದಲೇನು ಕೊಡ್ತಾಯಿದ್ರು ಶುರುವಾತಲ್ಲಿ, ಆ ಸಮಯ ಹೋಗ್ತಾ ಹೋಗ್ತಾ ಭಾಳ ಕಡಿಮೆ ಕೊಡ್ತಾರೆ. ಮೊದಲೇನು ಕೆಲಸ ಮಾಡ್ತಿದ್ರು ಅದೇ ಕೆಲಸ ಮಾಡಿಕೊಂಡು ಈಗ ಸಮಯ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಬೇಕಲ್ಲಿ ನಿಮಗೆ ನಿಜವಾಗ್ಲೂ ಬೇರೆ ಇನ್ಯಾರ್ದೋ ಒಟ್ಟಿಗೆ ಸಮಯ ಕೊಡ್ತಿದ್ದಾರೆ ಅಂತ ಹೇಳಿದರೆ 100% ಎಲ್ಲೋ ಒಂದು ಕಡೆ ನಿಮಗೆ ನೀವು ಎಚ್ಚರ ಆಗಬೇಕು. ನೀವು ಎಚ್ಚರ ಆಗಬೇಕು. ಸಮಯ ನಿಮಗೆ ಕೊಡ್ತಾ ಇಲ್ಲ, ಫ್ರೀ ಇದ್ರೂ ಕೂಡ ಜಾಸ್ತಿ ಮೊಬೈಲ್ ಒಟ್ಟಿಗೆ ಬ್ಯುಸಿ ಇರ್ತಾರೆ, ಸಮಯನ ಕೊಡ್ತಿಲ್ಲ ಅಂದರೆ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಎಲ್ಲ ಒಂದು ಕಡೆ ನಿಮಗೆ ಗೊತ್ತಿಲ್ಲನೇ ಮೋಸ ನಡೀತಾ ಇದೆ. ಎರಡನೇ ಪಾಯಿಂಟ್ ಏನಂದರೆ, ಫೋನ್ ಲಾಗ್ನ ಹೈಡ್ ಮಾಡ್ತಾರೆ. ಫೋನ್ ನಿಮ್ಮಿಂದ ದೂರ ಇಡ್ತಿರ್ತಾರೆ. ಆ್ಯಂಡ್ ಅದರಲ್ಲಿ ಯಾವತ್ತೂ ಆನ್ಲೈನೇ ಇರ್ತಾರೆ ಹೊರಗಡೆ ಹೋದ್ರೂ. ಆ್ಯಂಡ್ ಹೊರಗಡೆ ಹೋದರೂ ಫೋನ್ ಜಾಸ್ತಿ ಬ್ಯುಸಿ ಬರ್ತಾ ಇರುತ್ತೆ. ಆಮೇಲೆ ಫ್ರೆಂಡ್ಸ್ಗಳು ಲೈಕ್ ಯಾರ್ದೋ ಲೇಡೀಸ್ಗಳ ನಂಬರು, ಹುಡುಗ ಆಗಿದ್ದರೆ ಲೇಡೀಸ್ಗಳ ನಂಬರ್ನ ಗಂಡು ಮಕ್ಳ ಹೆಸರಲ್ಲಿ ಸೇವ್ ಮಾಡೋದು, ಹೆಣ್ಮಕ್ಳಾಗಿದ್ದರೆ. ಸೊ ಈ ಥರದ್ದೆಲ್ಲ ಉಲ್ಟಾ ಎಲ್ಲ ಸೇವ್ ಮಾಡಿಕೊಂಡು ಒಟ್ಟಿನಲ್ಲಿ ಫೋನ್ ಲಾಕ್ ಹೈಡ್ ಮಾಡಿ ಟ್ರಾನ್ಸ್ಪರೆಂಟ್ ಇರಲ್ಲ ಅಂತ ಅರ್ಥ. ಟ್ರಾನ್ಸ್ಪರೆಂಟ್ ಆಗಿರಲ್ಲ, ಜಾಸ್ತಿ ಹೈಡ್ಗಳು ಮಾಡ್ತಿರ್ತಾರೆ. ಫೋನ್ ಲಾಕ್ ಇಟ್ಕೊಳ್ತಾರೆ, ಹೊರಗಡೆ ಹೋಗಿ ಕಮ್ಯುನಿಕೇಟ್ ಮಾಡ್ತಾರೆ. ಇದು ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಮಾತುಕತೆ ಇರಲ್ಲ ಜಾಸ್ತಿ, ಮೌನ. ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತಾಡ್ತಾರೆ. ಇಂಟ್ರೆಸ್ಟೇ ಇರಲ್ಲ ಮಾತಾಡೋದ್ರ ಮೇಲೆ. ಹೊರಗಡೆ ಎಲ್ಲರೊಟ್ಟಿಗೆ ಚೆನ್ನಾಗಿರ್ತಾರೆ, ಇಲ್ಲೇ ಮಾತಾಡ್ತಿರಲ್ಲ. ಇದರ ಅರ್ಥ ಏನಂದರೆ, ಹೊರಗಡೆ ಎಲ್ಲೋ ಕನೆಕ್ಟ್ ಆಗಿದ್ದಾರೆ, ಹುಷಾರಾಗಿರಿ ಅಂತ ಅರ್ಥ. ನೆಕ್ಸ್ಟು ಅದೇ ಹೇಳಿದ್ನಲ್ಲ, ಇಂಟ್ರೆಸ್ಟ್ ಯಾವುದ್ರಂದರೆ ಫಿಸಿಕಲ್ ರಿಲೇಷನ್ಶಿಪ್. ಇವನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೂ ಫಿಸಿಕಲ್ ರಿಲೇಷನ್ಶಿಪ್ ಮೇಲೂ ಇಂಟ್ರೆಸ್ಟ್ ಇರಲ್ಲ, ಮಾತಾಡೋದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಭಾವನೆಗಳ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಕೆಲವರು ಕರ್ಕೊಂಡು ಹೋಗೋದ್ರ ಮ್ಯಾನೇಜು ಮಾಡ್ತಿರ್ತಾರೆ. ಸೊ ಇದೆಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಚ್ಚೆತ್ಕೊಳ್ಳಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಓಕೆ, ಇಲ್ಲಾಂದರೆ ನಿಮ್ಮ ಹಾಗೆ ಯಾಮಾರಿಸ್ಕೊಂಡು ಮೋಸ ಮಾಡಿಬಿಡ್ತಾರೆ. ಫಸ್ಟ್ ಒಂದು ಸಮಯ ಕೊಡ್ತಿರಲ್ಲ, ಎರಡನೇ ಫೋನ್ ಲಾಕ್ನ ಹೈಡ್ ಮಾಡ್ತಾರೆ, ಹೊರಗಡೆ ಫೋನಲ್ಲೇ ಬ್ಯುಸಿ ಇರ್ತಾರೆ, ಮೂರನೇ ಜಾಸ್ತಿ ಮಾತುಕತೆ ಮಾಡ್ತಿರಲ್ಲ, ನಾಲ್ಕನೇದು ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೆ. ಈ 4 ಟಿಪ್ಸ್ ಏನು ಶೇರ್ ಮಾಡಿದ್ದೀನಿ, ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಮೋಸ ಆಗ್ತಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಲವರು ಕಮೆಂಟ್ ಮಾಡ್ಬೋದು, ಈಗ ಬರೋದ್ರಂಗಾದ್ರೂ ಜಾಬಲ್ಲಿ ಇದ್ದರೆ ನಾವು ಏನು ಬ್ಯುಸಿ ಆಗಬಾರ್ದ? ಜಾಬಲ್ಲಿದ್ದರೆ ಬ್ಯುಸಿ ಆಗಿ ಮನೆಗೆ ಬಂದಮೇಲೆ ಏನು ಜಾಬ್ ಮಾಡೋದಲ್ಲ. ಯಾರೇ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಅಥವಾ ಲವರ್ಸ್. ಮನೆಗೆ ಬಂದಮೇಲೆ ನಾವು ಮನುಷ್ಯರೊಟ್ಟಿಗೆ ಬದುಕ್ತಾ ಇದ್ದೀವಿ, ಅವ್ರಿಗೆ ಸಮಯ ಕೊಡೋಣ. ಆಫೀಸಲ್ಲಿದ್ದಾಗ ಆಫೀಸಿಗೆ ಸಮಯ ಕೊಡೋಣ, ಮನೆಗೆ ಬಂದಾಗ ಮನೆಗೆ ಸಮಯ ಕೊಡೋಣ. ರೈಟ್? ಕೆಲವರು ಇದ್ರ ಮೇಲೂ ಕೆಟ್ಟದಾಗಿ ಕಮೆಂಟ್ ಮಾಡೋರು ಇದ್ದಾರೆ. ನೋ ಪ್ರಾಬ್ಲಮ್, ಮಾಡಿದ್ರು ಮಾಡಿ, ನೋ ಪ್ರಾಬ್ಲಮ್. ಬಟ್ ಇರೋ ವಿಚಾರನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.